ॐ शुद्धस्फटिकसङ्काशं शुद्धविद्याप्रदायकम् शुद्धं पूर्णं चिदानन्दं सदाशिवमहं भजे। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये सदाचार्यं समाश्रये। श्री गुरुभ्यो नमः। हरिः ओम्। अगजानन पद्मार्कं गजाननमहर्निशम् अनेकदं तं भक्तानां एकदन्तमुपास्महे। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। भारती करुणापात्रं भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः।
ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತತ್ವ ಜಿಜ್ಞಾಸು ಸಾಧಕರು, ವೇದಾಂತ ಪ್ರಿಯರು, ಸದ್ಗುರು ಭಕ್ತರು, ಭಗವದ್ ಭಕ್ತರು, ವೇದಾಂತಿಗಳು ಆಗಿರುವ ಪ್ರೇಮ ಆತ್ಮೀಯ ಸ್ವರೂಪಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ, ವಾರ ಶುಕ್ರವಾರ. 2025 ಇಸ್ವಿಯಲ್ಲಿ ಜನವರಿ 17ನೇ ತಾರೀಖಿನ ಶುಕ್ರವಾರದ ಸುಪ್ರಭಾತವನ್ನು, ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಅಧ್ಯಾಸ ಭಾಷ್ಯಕ್ಕೆ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವ ಸುಗಮ ವ್ಯಾಖ್ಯಾನವನ್ನ ಅರ್ಥವನ್ನ ನೋಡೋಣ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ಅಸ್ಮಿಂಸ್ತೇಪಿ ತಥಾಪಿ ಮೋಹಮಗಮಂ ಯದ್ವಾದಿವೈಮತ್ಯತಃ ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದ ವಿಧಾಯಿನಿ ಚ ಸುಗಮ ವ್ಯಾಖ್ಯಾನಕೇಶಾಂಬುಧಿ. ಶ್ರೀ ಶ್ರೀ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದುವರಿತಾ ಇದ್ದೇನೆ. ಕನ್ನಡ ಪುಸ್ತಕದಲ್ಲಿ 8ನೇ ಪುಟದಲ್ಲಿ ಮೊದಲನೇ ಪಂಕ್ತಿ, ಯುಷ್ಮತ್ ಪ್ರತ್ಯಯ ಗೋಚರಶ್ಚ ಅಸೌ ಅನಾತ್ಮ. ತನ್ನೊಬ್ಬನನ್ನ ಬಿಟ್ಟು ಉಳಿದ ಎಲ್ಲ ವಸ್ತುಗಳಿಗೂ ಒಂದು ಹೆಸರು ಅನಾತ್ಮ. ನೋಡಿ, ಈ ಅನಾತ್ಮ ವಸ್ತು ಯಾವುದಪ್ಪ ಅಂದ್ರೆ ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳು ಅನಾತ್ಮವೇ. ಪರಬ್ರಹ್ಮ ತತ್ವವೊಂದನ್ನ ಬಿಟ್ಟು, ತನ್ನೊಬ್ಬನನ್ನು ಬಿಟ್ಟು ಎಲ್ಲ ವಸ್ತುಗಳು ಅನಾತ್ಮ. ಯಾವ್ದು ಎಲ್ಲ ವಸ್ತುಗಳು ಅಂದ್ರೆ, ಒಂದು ಸಣ್ಣ ಇರುವೆ, ಜಿರ್ಲೆ, ಹಲ್ಲಿ, ಇಲಿ, ಬೆಕ್ಕು, ಕೋತಿ, ಆನೆ, ಒಂಟೆ. ಅನಂತರ ಪಂಚಭೂತಗಳು, ಪೃಥಿವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಎಲ್ಲವೂ ಅನಾತ್ಮ. ಅನಂತರ ದೇವತೆಗಳು, 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ, ಇವರೂ ಕೂಡ ಅನಾತ್ಮ. ಆಧ್ಯಾತ್ಮಿಕ ಪ್ರಪಂಚ, ಆದಿಭೌತಿಕ ಪ್ರಪಂಚ, ಆದ್ಯತೆ, 3ಕ್ಕೂ ಹೆಸರು ಅನಾತ್ಮ. ಜ್ಞಾಪಕ ಇಟ್ಬಿಡಿ. ಇದು ಯುಷ್ಮತ್ ಪ್ರತ್ಯಯ ಗೋಚರ. ಹೌದಾ? ನೀನು ಎನ್ನುವಂತಹ ತಿಳುವಳಿಕೆ ಗೋಚರವಾಗಿದೆ. ಎಲೆ ದೇವತೆಗಳೇ, ನಮ್ಮನ್ನ ಕಾಪಾಡಿ. ನೋಡಿ, ದೇವತೆಗಳಂತ ಕುರಿತು ನೀವು ಅಂತ ಹೇಳ್ತಾ ಇದ್ದೀವಿ. ಎಲೆ ಆದಿತ್ಯನೇ, ನೀನು ನನ್ನನ್ನ ಕಾಪಾಡು. ಈ ಸಮುದ್ರ ರಾಜನೇ, ನೀನು ನಮಗೆ ಅನುಗ್ರಹವನ್ನ ಮಾಡು. ಎಲೆ ಆನೆಯೇ, ನೀನು ನನ್ನನ್ನ ಸೆಳೆಯಬೇಡ. ಹೀಗೆ ಪ್ರತಿಯೊಂದು ಅನಾತ್ಮವಾಗಿದೆ. ಪ್ರಕೃತದಲ್ಲಿ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣಗಳನ್ನ ಅನಾತ್ಮ ಎಂದು ಕರೆಯುತ್ತಿದ್ದಾರೆ. ತ್ವಮಿತಿ ಪ್ರತ್ಯಯ ಯುಷ್ಮತ್ ಪ್ರತ್ಯಯ
ಆತ್ಮ ಅಪಿ ಸರ್ವಮಪಿ ಅನಾತ್ಮಾನಂ ಸ್ವಜ್ಞಾನೇನ ವಿಷಯೀಕೃತ್ಯ ತ್ವಂ ಏವಂ ವಿಧಃ ಇತಿ ಜ್ಞಾತುಂ ಶಕ್ನೋತಿ. ಎಷ್ಟು ಚೆನ್ನಾಗಿ ಬರಿತಾ ಇದ್ದ ಪೂಜ್ಯ ಸದ್ಗುರುಗಳು. ಈ ವಾಕ್ಯಗಳು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅಮೃತಾಯಮಾನವಾಗಿರುವಂತಹ ವಾಕ್ಯಗಳು. ಆತ್ಮನು ಎಂದರೆ ತಾನು ಸರ್ವಮಪಿ ಅನಾತ್ಮಾನಂ ಎಲ್ಲ ಅನಾತ್ಮ ವಸ್ತುಗಳನ್ನು ಸ್ವಜ್ಞಾನೇನ ತನ್ನ ಜ್ಞಾನದಿಂದ ತನ್ನ ತಿಳುವಳಿಕೆಯಿಂದ ವಿಷಯೀಕರೋತಿ ವಿಷಯವನ್ನಾಗಿ ಮಾಡಿಕೊಳ್ಳುತ್ತಿದ್ದಾನೆ. ಕಣ್ಣಿಗೆ ಕಾಣಬಹುದು, ಕಿವಿಗೆ ಕೇಳಬಹುದು, ಮನಸ್ಸಿಗೆ ಗೋಚರವಾಗಿರಬಹುದು. ಎಲ್ಲಕ್ಕೂ ಹೆಸರು ವಿಷಯೀಕೃತ್ಯ, ವಿಷಯವನ್ನಾಗಿ ಮಾಡಿಕೊಂಡು ತ್ವಂ ನೀನು ಏವಂ ವಿಧಃ ಇಂಥವನು ನೀನಿಂಥವನು ಎಂದು ತನ್ನ ಜ್ಞಾನದಿಂದ ವಿಷಯವನ್ನ ಮಾಡಿಕೊಂಡು ಜ್ಞಾತುಂ ಶಕ್ನೋತಿ ತಿಳಿಯುವುದಕ್ಕೆ ಸಮರ್ಥನಾಗಿದ್ದಾನೆ ಆತ್ಮ ಅಂದರೆ ನಾನು. ಅತಃ ಆದ್ದರಿಂದ ಸರ್ವೋಪಿ ಅನಾತ್ಮ ಸರ್ವೋಪ್ಯನಾತ್ಮ ಎಲ್ಲ ಅನಾತ್ಮ ವಸ್ತುಗಳು. ಇದು ವೇದಾಂತಿಗಳು ಮಾಡಿರುವಂತಹ ದೊಡ್ಡ ವಿಭಾಗ. ಇಡೀ ವಿಶ್ವವನ್ನ ಎಷ್ಟು ಬೇಕಾದ್ರೂ ದೊಡ್ಡದಾಗಿದೆ. 14 ಲೋಕಗಳನ್ನು ಒಳಗೊಂಡಿರುವ 84 ಲಕ್ಷ ಜೀವರಾಶಿಗಳಿಂದ ತುಂಬಿಕೊಂಡಿರುವ ಈ ಪ್ರಪಂಚವನ್ನು ಬ್ರಹ್ಮಜ್ಞಾನಿಗಳು 2 ಭಾಗ ಮಾಡಿಬಿಟ್ರು. ಆತ್ಮ ಮತ್ತು ಅನಾತ್ಮ. ಆತ್ಮನೆಂದರೆ ತಾನು, ತನ್ನನ್ನು ಬಿಟ್ಟು ಉಳಿದದ್ದೆಲ್ಲವೂ ಅನಾತ್ಮವಾಗಿ. ಇದು ಸರ್ವೋಪಿ ಅನಾತ್ಮ ಯುಷ್ಮತ್ ಪ್ರತ್ಯಯ ಯೋಗ್ಯ ಯುಷ್ಮತ್ ಪ್ರತ್ಯಯ ಗೋಚರ ಯುಷ್ಮತ್ ಪ್ರತ್ಯಯ ವಿಷಯ ಇತಿ ಯುಷ್ಮತ್ ಪ್ರತ್ಯಯ ಗೋಚರ ಇತ್ಯುಚ್ಯತೆ. ಹೀಗಾಗಿ ಭಗವತ್ಪಾದ ಶಂಕರಾಚಾರ್ಯರವರು ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಆತ್ಮಾನಾತ್ಮನೋ ಎಂದಿದ್ದಾರೆ. ಎಲ್ಲ ಅನಾತ್ಮ ವಸ್ತುಗಳು ಕೂಡ ನೀನು ಎನ್ನುವಂತಹ ಪ್ರತ್ಯಯಕ್ಕೆ ಯೋಗ್ಯವಾಗಿರುವುದರಿಂದ ಇದಕ್ಕೆ ಹೆಸರು ಯುಷ್ಮತ್ ಪ್ರತ್ಯಯ ಗೋಚರ ಎಂದು. ಆದರೆ ಪುನಃ ಅನಾತ್ಮ ಸರ್ವದಾ ತ್ವಂಕಾರ ವಿಷಯ ಏವ ಸನ್ ಜ್ಞಾನೇ ಪ್ರಚತೆ ಇತಿ ಕೃತ್ವ. ಬಹಳ ಸೂಕ್ಷ್ಮ ವಿಚಾರ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸ ಭಾಷ್ಯದ ಪ್ರಾರಂಭದ ವಾಕ್ಯದಲ್ಲಿ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಆತ್ಮಾನಾತ್ಮನೋ ಅಂತ ಹೇಳಿದ್ದಾರಲ್ಲ. ಆತ್ಮನು ಅಸ್ಮತ್ ಪ್ರತ್ಯಯ ಗೋಚರ. ಆತ್ಮನನ್ನೇ ಬಿಟ್ಟು ಎಲ್ಲ ಅನಾತ್ಮ ವಸ್ತುಗಳು ಯುಷ್ಮತ್ ಪ್ರತ್ಯಯ ಯೋಗ್ಯವಾಗಿರುವುದರಿಂದ ಯುಷ್ಮತ್ ಪ್ರತ್ಯಯ ಗೋಚರ ಎಂದು ಕರೆದಿದ್ದಾರೆ. ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ದಾರೆ ಗುರುಗಳು. ಇಷ್ಟರ್ಥ ಮಾಡಬೇಕೇ ಹೊರತು ಯಾವಾಗಲೂ ಎಲ್ಲ ಅನಾತ್ಮ ವಸ್ತುಗಳು ನೀನು ಎನ್ನುವಂಥ ಪ್ರತ್ಯಯಕ್ಕೆ ಗೋಚರವಾಗಿಯೇ ತಿಳಿಯಲ್ಪಡುತ್ತವೆ ಎಂದು ಅರ್ಥವನ್ನ ಮಾಡಿಕೊಳ್ಳಬಾರದು. ಅಬ್ಬಾ ಎಷ್ಟು ಚೆನ್ನಾಗಿದೆ. ಅನಾತ್ಮ ವಸ್ತುಗಳು ಯುಷ್ಮತ್ ಪ್ರತ್ಯಯ ಯೋಗ್ಯವಾಗಿವೆ. ಅವುಗಳನ್ನ ನಾನು ಅರಿಯುವಾಗ ನೀನು ಎನ್ನುವಂತಹ ಪ್ರತ್ಯಯಕ್ಕೆ ವಿಷಯ ಮಾಡಿಕೊಂಡು ಅರಿತಾ ಇದ್ದಾನೆ. ಇಷ್ಟರ್ಥವೇ ಹೊರತು ಎಲ್ಲ ಅನಾತ್ಮ ವಸ್ತುಗಳು ಯಾವಾಗಲೂ ಕೂಡ ನೀನು ಎನ್ನುವಂತಹ ವಿಷಯಕ್ಕೆ, ನೀನು ಎನ್ನುವಂತಹ ಪ್ರತ್ಯಯಕ್ಕೆ ವಿಷಯವಾಗಿಯೇ ತೋರಲೇಬೇಕು ಎನ್ನುವಂತಹ ನಿಯಮವಿಲ್ಲ. ಹೌದಾ? ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಎಲ್ಲ ಮನುಷ್ಯರು ಕೂಡ ಮಾತನಾಡುತ್ತಾರೆ ಅಂತ ನಂದೆ. ಮಾತಾಡ್ಲೇಬೇಕು ಅಂತಲ್ಲ. ಎಷ್ಟು ಜನ ಮಾನವರಿದ್ದಾರೋ 1,000 ಕೋಟಿ ಮಾನವರು ಮಾತನಾಡುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ.
ಸರಿ, ಒಂದು ಸಭೆ ನಡೀತಾ ಇದೆ, 10,000 ಜನ ಸೇರಿದ್ದಾರೆ. ಒಬ್ಬ ಉಪನ್ಯಾಸ ಮಾಡ್ತಾ ಇದ್ದಾನೆ, ಅವನು ಮಾತ್ರ ಮಾತಾಡ್ತಾ ಇದ್ದಾನೆ, ಉಳಿದವರು ಮಾತಾಡ್ತಾ ಇಲ್ವಲ್ಲ ಅಂದ್ರೆ ಮಾತಾಡ್ತಾ ಇಲ್ಲ, ಮಾತನಾಡುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಮಾತಾಡಲೇಬೇಕು ಅಂತ ಹೇಳ್ತಾ ಇಲ್ಲ, ಇಷ್ಟ ಬಂದ್ರೆ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಅನಾತ್ಮ ವಸ್ತುಗಳು ಕೂಡ ನೀನು ಎನ್ನುವ ಪ್ರತ್ಯಯಕ್ಕೆ ಯೋಗ್ಯವಾಗಿರುವುದರಿಂದ ಮಾತ್ರವೇ ಯುಷ್ಮತ್ ಪ್ರತ್ಯಯ ಗೋಚರ ಎಂದು ಭಗವತ್ಪಾದ ಶಂಕರಾಚಾರ್ಯರು ಹೇಳುತ್ತಿದ್ದಾರೆಯೇ ಹೊರತು ಅನಾತ್ಮ ವಸ್ತುಗಳು ಯಾವಾಗಲೂ ಕೂಡ ನೀನು ಎನ್ನುವಂತಹ ಪ್ರತ್ಯಯಕ್ಕೆ ವಿಷಯವಾಗಿಯೇ ಜ್ಞಾನದಲ್ಲಿ ತೋರಬೇಕು ಎನ್ನುವ ಅರ್ಥದಲ್ಲಿ ಅಲ್ಲ. ಭಾವಚನೆ ಭವತಿ ಚ ಪ್ರತ್ಯಯಾಂತರ ಗೋಚರೋಪಿ ಅನಾತ್ಮ. ಅನಾತ್ಮ ವಸ್ತುಗಳು ಬೇರೆ ಪ್ರತ್ಯಯಕ್ಕೂ ಗೋಚರವಾಗಬಹುದು, ನೀನು ಎನ್ನುವಂತಹ ಪ್ರತ್ಯಯಕ್ಕೂ ಗೋಚರವಾಗುತ್ತವೆ. ಹೇಗೆ? ಉದಾಹರಣೆಗೆ ಇಮೇ ವಿದೇಹಾಃ, ಇಮೇ ಗ್ರಂಥಾಃ, ಇಮೇ ಬಾಲಾಃ, ಇಮಾಃ ಸ್ತ್ರೀಯಃ ಇತ್ಯಾದಿ ಸ್ಥಳೇ. ಇದನ್ನು ವಿಮರ್ಶೆ ನೋಡಿ. ಅನಾತ್ಮ ವಸ್ತುಗಳು ನಮಗೆ ಜ್ಞಾನಕ್ಕೆ ಅರಿವಿಗೆ ವಿಷಯವಾಗಬೇಕಾದ್ರೆ ನೀನು ಎನ್ನುವ ಪ್ರತ್ಯೇಕ ಗೋಚರವಾಗಿಯೇ ವಿಷಯವಾಗಬೇಕು ಅನ್ನುವಂಥ ನಿಯಮವಿಲ್ಲ. ಈ ಉದಾಹರಣೆಗೆ ಇದು ಕನ್ನಡಕ ಅಂತ ಹೇಳಿದೆ. ಇದು ಕನ್ನಡಕ ಎನ್ನುವಾಗ ನೀನು ಅಂತ ಹೇಳ್ತಾ ಇಲ್ಲ, ಬೇಕಾಗಿಲ್ಲ. ಇದು ಪುಸ್ತಕ ಅಂತ ಹೇಳಿದೆ, ಇದು ಸುಗಮ ಗ್ರಂಥ ಅಂತ ಹೇಳಿದೆ. ನೀನು ಅನ್ನುವಂತಹ ಪ್ರತ್ಯಯಕ್ಕೆ ಗೋಚರವಾಗ್ತಾ ಇಲ್ಲ. ಆದರೆ ನೀನು ಎನ್ನುವಂತಹ ಪ್ರತ್ಯಯಕ್ಕೆ ಗೋಚರವಾಗುವ ಸಾಮರ್ಥ್ಯವುಳ್ಳದ್ದಾಗಿದೆ ಅಂತ ಅರ್ಥ. ನಮ್ಮ ಮನೆಯಲ್ಲಿ 10,000 ಪದಾರ್ಥಗಳಿವೆ. ನಾವೆಲ್ಲ ಪದಾರ್ಥವನ್ನು ನೀನು ನೀನು ಅಂತ ಹೇಳುವುದಿಲ್ಲ, ಆದ್ರೆ ಹೇಳಬಹುದು. ಬಾಳೆಹಣ್ಣಿದೆ, ಇದು ಬಾಳೆಹಣ್ಣು ಅಂತ ಹೇಳ್ತೇನೆ. ಕಿತ್ಲೆ ಹಣ್ಣಿದೆ, ಇದು ಕಿತ್ಲೆ ಹಣ್ಣು ಅಂತ ಹೇಳ್ತೇನೆ. ಪಂಚೆ ಇದೆ, ಇದು ಪಂಚೆ ಅಂತ ಹೇಳ್ತೇನೆ. ಅದು ಇದು ಪಂಚೆ ಎನ್ನುವಾಗ ತೊಂಪದಕ್ಕೆ ವಿಷಯವಲ್ಲದೆ ಹೋದರೂ ಕೂಡ ಅದು ಇದೇ ಅಂತ ನಾವು ತಿಳ್ಕೊತಾ ಇದ್ದೀವಿ. ಇಮೇ ವಿದೇಹಾಃ, ಈ ಜಾಸ್ತಿ ಅಷ್ಟೊಂದು ಕಷ್ಟಪಡ್ಬೇಕಾದ್ದಿಲ್ಲ. ಇದು ವಿದೇಹ ರಾಜ್ಯ ಅಂತ ಹೇಳ್ತೇವೆ. ನೀನು ಅಂತ ಹೇಳ್ತಾ ಇಲ್ಲ, ಆದರೆ ಅದು ಕೂಡ ನೀನು ಎನ್ನುವ ಪ್ರತ್ಯೇಕ ವಿಷಯವಾಗುವ ಯೋಗ್ಯತೆ ಉಳ್ಳದ್ದಾಗಿದೆ ಅಂತ ಅರ್ಥ. ಮುಂದಕ್ಕೆ ಹೋಗ್ಬಿಡ್ತೇವೆ. ಬಹಳ ಸೂಕ್ಷ್ಮವಾಗಿ ಬರೀತಾ ಇದ್ದಾನೆ. ಈ ಸುಗಮ ಗ್ರಂಥವನ್ನ ನಾವುಗಳು ತುಂಬಾ ಶ್ರದ್ಧಾ ಭಕ್ತಿಯನ್ನು ಓದಬೇಕು. ಪ್ರಜಾವಾಣಿ ಓದಂತೆ ಅಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಅವರ ಹೃದಯವನ್ನ ಈ ಗ್ರಂಥದಲ್ಲಿ ಇಟ್ಟಿದ್ದಾರೆ ಸ್ವಾಮಿ. ಯಾವ ಜನ್ಮದ ಪುಣ್ಯವೋ ನಾವು ಓದ್ತಾ ಇದ್ದೇವೆ. ನಾನು ತುಂಬಾ ಸಂತೋಷವಾಗ್ತಾ ಇದೆ. ಅಪಿಚ ಮತ್ತು ಅಹಂಕಾರ ಪ್ರತಿಯೋಗಿ ತ್ವಂಕಾರ ಏವ ನ ಇದಂಕಾರಾದಿ. ಇನ್ನೊಂದು ಪಾಯಿಂಟ್, ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಅಂತ ಶಂಕರಾಚಾರ್ಯರು ಬರೆದಿದ್ದಾರೆಯೇ ಹೊರತುವೆ ಇದಂ ಪ್ರತ್ಯಯ ಅಸ್ಮತ್ ಪ್ರತ್ಯಯ ಗೋಚರಯೋ ಎಂದು ಬರೆದಿಲ್ಲ. ಹೊಸ ವಿಷಯ ನೋಡಿ. ಏಕೆಂದರೆ ಅಹಂಕಾರ ಪ್ರತಿಯೋಗಿ, ಅಹಂಕಾರ ಅಂದ್ರೆ ನಾನು, ಅಸ್ಮತ್ ಪ್ರತ್ಯಯ ನಾನು ಎನ್ನುವಂತಹ ಪ್ರತ್ಯಯಕ್ಕೆ ಪ್ರತಿಯೋಗಿ ವಿರುದ್ಧವಾಗಿರುವಂತಹ ಪ್ರತ್ಯಯ ತ್ವಂಕಾರ ನೀನು ಎನ್ನುವ ಪ್ರತ್ಯಯವೇ ಹೊರತು ಇದಂಕಾರವೇ ಮುಂತಾದದ್ದು ಅಲ್ಲ. ನಾನು ನೀನು, ನಾನು ಅವನು ಅಲ್ಲ, ನಾನು ಅವಳು ಅಲ್ಲ. ಒಂದು ಅಸ್ಮತ್ ಪ್ರತ್ಯಯ, ಅದಕ್ಕೆ ಆಪೋಸಿಟ್ ಅದ್ಯಾವುದು? ಯುಷ್ಮತ್ ಪ್ರತ್ಯಯ. ಆದ್ದರಿಂದ ಭಗವತ್ಪಾದ ಶಂಕರಾಚಾರ್ಯರು ಯುಷ್ಮದ್ ಅಸ್ಮತ್ ಪ್ರತ್ಯಯ ಗೋಚರಯೋ ಅಂತ ಬರೆದಿದ್ದಾರೆಯೇ ಹೊರತುವೆ ಇದಂ ಪ್ರತ್ಯಯ ಅಸ್ಮತ್ ಪ್ರತ್ಯಯ ಗೋಚರಯೋ ಎಂದು ಬರೆದಿಲ್ಲ. ಏಕೆಂದರೆ
ಅಸ್ಮತ್ ಪ್ರತ್ಯಯಕ್ಕೆ ವಿರುದ್ಧವಾಗಿರುವಂತಹ ಪ್ರತ್ಯಯ ಯುಷ್ಮತ್ ಪ್ರತ್ಯಯ. ನಾನು ಮತ್ತು ನೀನು, ನೀನಿಗೆ ನಾನು ಎನ್ನುವುದು ಪ್ರತಿಯೋಗಿ ಆದರೆ ನನಗೆ ನೀನು ಎನ್ನುವುದು ಪ್ರತಿಯೋಗಿ. ಎಷ್ಟು ಚೆನ್ನಾಗಿದೆ. ಪ್ರತಿಯೋಗಿ ಅಂತಂದ್ರೆ ವಿರುದ್ಧವಾಗಿರುವಂತಹ ವಸ್ತು. ಅಹಂಕಾರ ಪ್ರತಿಯೋಗಿ. ಅಹಂಕಾರಕ್ಕೆ, ನಾನು ಎನ್ನುವ ಪ್ರತ್ಯಯಕ್ಕೆ, ಅಸ್ಮತ್ ಪ್ರತ್ಯಯಕ್ಕೆ ಪ್ರತಿಯೋಗಿ, ಪ್ರತಿ ವಿರುದ್ಧವಾಗಿ ನಿಲ್ಲುವಂತಹ ತತ್ವ ತ್ವಂಕಾರ ಏವ. ಅಹಂಕಾರಕ್ಕೆ ತ್ವಂಕಾರ, ಅಸ್ಮತ್ ಪ್ರತ್ಯಯಕ್ಕೆ ಯುಷ್ಮತ್ ಪ್ರತ್ಯಯವೇ ಹೊರತು ನ ಇದಂಕಾರಾದಿ. ಇದಂಕಾರ ಅಂದ್ರೆ ಇದಂ ಫಲಂ, ಇದಂ ವಸ್ತ್ರಂ, ಇದಂ ಗೃಹಂ, ಇದಂ ಮತ್ತೊಂದು ವಸ್ತು ವನಂ, ಅದ್ಯಾವುದೂ ಕೂಡ ಅಸ್ಮತ್ ಪ್ರತ್ಯಯಕ್ಕೆ ಪ್ರತಿಯೋಗಿಯಾದ ತತ್ವವಲ್ಲ. ಅಯಮಹಮಸ್ಮಿ, ಅಯಂ ಅಹಮಸ್ಮಿ ಇತ್ಯಾದಿ ಸಮಾನಾಧಿಕರಣ ಪ್ರಯೋಗಸ್ಯಾಪಿ ದರ್ಶನಾದಿ. ಅನುಭವ ತೋರಿಸ್ತಾ ಇದ್ದಾರೆ. ನಾನು ಇಂಥವನು, ಇಂಥವನು ನಾನು, ನಾನು ಸುಬ್ರಾಜ ಶರ್ಮಾ, ನಾನು ಗೌರಿ ಶಂಕರ, ನಾನು ನಾರಾಯಣ ರಾವ್, ನಾನು ಕೃಷ್ಣಮೂರ್ತಿ. ಹೀಗೆ ಸಮಾನಾಧಿಕರಣ್ಯದ ಪ್ರಯೋಗವು ಕಾಣಿಸ್ತಾ ಇದೆ. ಅಂದರೆ ನಾನು ಎನ್ನುವ ಪದಕ್ಕೂ ಇಂಥವನು ಎನ್ನುವ ಪದಕ್ಕೂ ತತ್ವವನ್ನೇ. ನಾನು ಅಂದ್ರೆ ಯಾರು? ಸುಬ್ರಾಜ ಶರ್ಮಾ. ಸುಬ್ರಾಜ ಶರ್ಮಾ ಅಂದ್ರೆ ಯಾರು? ನಾನು. ಹೀಗೆ ಅಯಂ ಅಹಮಸ್ಮಿ, ಅಯಂ ಇಂಥವನು ನಾನು. ನಾನು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಖಾಸ ಶಿಷ್ಯ ಸುಬ್ರಾಜ ಶರ್ಮಾ. ಸುಬ್ರಾಜ ಶರ್ಮಾ ಅನ್ನುವಂತಹದ್ದು ಒಂದು ಶಬ್ದ, ಶಿಷ್ಯ ಎನ್ನುವ ಮತ್ತೊಂದು ಶಬ್ದ. ಎರಡೂ ಶಬ್ದಗಳಿಗೆ ಸಮಾನವಾಗಿರುವ ಅಧಿಕರಣ ಆಶ್ರಯ ಯಾರು? ಸುಬ್ರಾಯ ಶರ್ಮಾ ಎನ್ನುವಂತಹ ವಸ್ತು. ಹೀಗೆ ಅಯಂ ಅಹಮಸ್ಮಿ, ನಾನು ಇಂಥವನು ಮುಂತಾಗಿ ಸಮಾನಾಧಿಕರಣ ಪ್ರಯೋಗವು ಕಾಣ್ತಾ ಇರುವುದರಿಂದ ಒಂದು ನಾನು ಮತ್ತೊಂದು ನೀನು, ಒಂದು ಅಸ್ಮತ್ ಪ್ರತ್ಯಯ ಗೋಚರ, ಮತ್ತೊಂದು ಯುಷ್ಮತ್ ಪ್ರತ್ಯಯ ಗೋಚರ. ಇಷ್ಟೂ ಕೂಡ ಪೂರ್ವ ಪಕ್ಷೀಯ ಆಕ್ಷೇಪಣೆ. ಇಷ್ಟು ವೇದಾಂತಿಗಳಿಗೆ ತುಂಬಾ ಸಮ್ಮತವಾಗಿರುವಂತಹ ವಿಚಾರ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮುಂದೆ ಹೇಳ್ತಾರೆ, ವಿರುದ್ಧ ಸ್ವಭಾವವುಳ್ಳವುಗಳಾಗಿದ್ದರು ಆತ್ಮ ಮತ್ತು ಅನಾತ್ಮ ವಸ್ತುಗಳಿಗೆ ಅಧ್ಯಾಸವಾಗಿದೆ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಅಧ್ಯಾಸ ಸಾಧ್ಯವೇ ಇಲ್ಲ. ನಾನು ಎನ್ನುವ ಆತ್ಮ ಅಸ್ಮತ್ ಪ್ರತ್ಯಯ ಗೋಚರ, ನೀನು ಎನ್ನುವ ಅನಾತ್ಮ ಯುಷ್ಮತ್ ಪ್ರತ್ಯಯ ಗೋಚರ. ಎರಡಕ್ಕೂ ಯಾವ ರೀತಿಯಲ್ಲಿಯೂ ಸಾಮ್ಯವಿಲ್ಲ. ತಮಃ ಪ್ರಕಾಶವತ್ತು ವಿರುದ್ಧ ಸ್ವಭಾವಯೋ ಅಂತಿದ್ದಾರೆ ನೋಡಿ. ಯಾವ ಹುಚ್ಚನೂ ಕೂಡ, ಯಾವ ಮೂರ್ಖನೂ ಕೂಡ ಕತ್ತಲೆಯನ್ನ ಬೆಳಕು ಅಂತ ತಿಳ್ಕೊತಾನ? ಬೆಳಕನ್ನ ಕತ್ತಲೆ ಅಂತ ಮಾಡ್ಕೋತಾನ? ಇಲ್ಲ. ಅದೇ ರೀತಿಯಲ್ಲಿ ಬೆಳಕಿನಂತೆ ಇದ್ದಾನೆ ಅಸ್ಮತ್ ಪ್ರತ್ಯಯ ಗೋಚರನಾಗಿರುವ ಆತ್ಮ. ಕತ್ತಲೆಯಂತೆ ಇದೆ ಯುಷ್ಮತ್ ಪ್ರತ್ಯಯ ಗೋಚರವಾಗಿರುವಂತಹ ಅನಾತ್ಮ. ಏನ್ ಸ್ವಾಮಿ, ಆತ್ಮನಿಗೂ ಅನಾತ್ಮನಿಗೂ ಯಾವ ಯಾವ ರೀತಿಯ ಸಂಬಂಧವೂ ಇಲ್ಲದ್ದರಿಂದ ಅಧ್ಯಾಸವಾಗಿಲ್ಲ, ಅಧ್ಯಾಸವು ಸಾಧ್ಯವೇ ಇಲ್ಲ ಅಂತ ಪೂರ್ವ ಪಕ್ಷ. ನತೋ ಏವಂ ತ್ವಮಹಂ ಇತಿ ನಿರುಪಚರಿತಂ ಸಾಮಾನಾಧಿಕರಣ್ಯಂ ಭವತಿ. ಗುರುಗಳ ವಾಕ್ಯ ಅಮೃತಾಯಮಾನವಾಗಿದೆ, ವ್ಯಾಕರಣ ಬದ್ಧವಾಗಿದೆ, ಶಾಸ್ತ್ರೀಯವಾಗಿದೆ, ಕಾವ್ಯಮಯ ಭಾಷೆಯಲ್ಲಿದೆ, ವಿದ್ವತ್ತಾಪೂರ್ಣ. ಇಂತಹ ಘನ ವಿದ್ವಾಂಸರು ಓದಿದ್ರು ಕೂಡ ತಲೆದೂಗಬೇಕು, ಅಷ್ಟು ಚೆನ್ನಾಗಿ ಬರಿತಾ ಇದ್ದಾನೆ. ಹೇಗೆ ನಾನು ಎನ್ನುವಂತಹ ಪ್ರತ್ಯಯವು ಇಂಥವನು ನಾನು ಎಂದು ಸಮಾನಾಧಿಕರಣದಿಂದ ತೋರ್ತಾ ಇದೆಯೋ, ಹೀಗೆ ತ್ವಮಹಂ ನೀನೇ ನಾನು, ನಾನೇ ನೀನು ಎಂದು
ನಿರುಪಚರಿತಂ, ಮುಖ್ಯಾರ್ಥದಲ್ಲಿ ಸಾಮಾನಾಧಿಕರಣ್ಯವೂ ಇಲ್ಲ. ನೋಡಿ, ಉದಾಹರಣೆಗೆ ನನ್ನ ಸ್ನೇಹಿತ ಇದ್ದಾನೆ, ಬಹಳ ಬೇಕಾದವರು, ಮನೆಗೆ ಬಂದ. ಸರ್ ಮಲಿಕ್ಕುಮಾರ ಒಂದು 5 ನಿಮಿಷ ಅಂತ ಕೇಳಿದ. ನಿಂದೆ ಕಳೆಯ ಮನೆ, ನೀನೇ ನಾನು ನಾನೇ ನೀನು ಅಂತ ಹೇಳಿದೆ. ಅದು ಗೌಣ ವ್ಯವಹಾರ, ಇಬ್ಬರಿಗೂ ಗೊತ್ತು. ನೀನೇ ನಾನು ನಾನೇ ನೀನು ಅಂತ ಹೇಳಿದರು, ಮುಖ್ಯಾರ್ಥದಲ್ಲಿ ಅಲ್ಲ. ನನಗೊಬ್ಬನೇ ಒಬ್ಬ ಮಗ ಇದ್ದಾನೆ, ತುಂಬಾ ಬುದ್ಧಿವಂತ, ವಿಧೇಯನಾಗಿದ್ದಾನೆ. ಅಪ್ಪ, ನಾನು 5,000 ರೂಪಾಯಿ ನಿನ್ನ ಟ್ರಂಕಿನ ತಗೊಳ್ಬೋದ ಅಂದೆ. ತಗೊಂಡಾಗ ನಾನೇ ನೀನು ನೀನೇ ನಾನು ಅಂತಾನೆ. ಅಲ್ಲಿ ನಾನೇ ನೀನು ನೀನೇ ನಾನು ಅಂತ ಹೇಳುವಾಗ ನಿರುಪಚರಿತವಾಗಿ ಹೇಳ್ತಾ ಇದ್ದಾನ, ಮುಖ್ಯಾರ್ಥದಲ್ಲಿ ಹೇಳ್ತಾ ಇದ್ದಾನ? ಇಲ್ಲ. ಇಬ್ರಿಗೂ ಗೊತ್ತು. ಮಗನಿಗೆ ಗೊತ್ತು, ಅಪ್ಪ ಅವನು, ಮಗ ನಾನು, ನಾನ್ ಬೇರೆ ಅಪ್ಪ ಬೇರೆ. ಅಪ್ಪನಿಗೂ ಗೊತ್ತು, ನಾನಪ್ಪ ಅವನ ಮಗ ಅಂತ. ಹಾಗಿಲ್ಲಿ ತ್ವಮಹಂ, ನೀನೇ ನಾನು ನಾನೇ ನೀನು ಎಂದು ನಿರುಪಚರಿತವಾಗಿ, ನಿರುಪಚರಿತ ಅಂದ್ರೆ ಗೌಣಾರ್ಥದಲ್ಲಿ ಅಲ್ಲದೆ, ಉಪಚಾರಕ್ಕೆ ಅಲ್ಲದೆ, ಮುಖ್ಯಾರ್ಥದಲ್ಲಿ ಸಾಮಾನಾಧಿಕರಣ್ಯವು ಹೊಂದುವುದಿಲ್ಲ. ಒಂದು ಒಳ್ಳೆ ಉದಾಹರಣೆ ಕೊಡ್ತಾನೆ. ಈಗ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಹಾತ್ಮರು, ವಯೋವೃದ್ಧರು, ಜ್ಞಾನಿಪುಂಗವರು ಹಾಗೂ ಯತಿವರೇಣ್ಯರು. ಎಷ್ಟೋ ಸಲ ಗುರುಳೆ ಅವರಿಗೆ ಸಕ್ಕರೆ ಕೊಡ್ಬೋದಾ ಅಂದ್ರೆ, ಕೊಡೋ ಪರವಾಗಿಲ್ಲ, ಕೊಡು, ನಾನೇ ನೀನು ನೀನೇ, ನಾನ್ ಕೊಟ್ರು ಒಂದೇ ನೀನ್ ಕೊಟ್ರು ಒಂದೇ ಅಂತ ಹೇಳ್ತಾ ಇದ್ರು. ಅಂದ ಮಾತ್ರಕ್ಕೆ ನಾನು ಸ್ವಾಮೀಜಿ ಅಂತಲಾಗಲಿ, ಸ್ವಾಮಿಗಳೇ ನಾನು ಅಂತಲಾಗಲಿ ನಾ ತಿಳ್ಕೋಬಾರ್ದು. ಗೌಣಾರ್ಥ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಯಮಹಮಸ್ಮಿ ಎನ್ನುವಂತಹದ್ದು ಮುಖ್ಯಾರ್ಥದಲ್ಲಿ. ಇಂಥವನು ನಾನು, ನೀನೇ ನಾನು ನಾನೇ ನೀನು ಎನ್ನುವಾಗ ಮಾತ್ರ ಗೌಣಾರ್ಥದಲ್ಲಿ ಹೇಳ್ತಾನೆ ಹೊರತುವೆ ಸಾಮಾನಾಧಿಕರಣ್ಯಾರ್ಥದಲ್ಲಿ ಅಲ್ಲ. ಅಂದರೆ ನೀನು ಎನ್ನುವ ಒಂದು ಪದಾರ್ಥ, ನಾನು ಎನ್ನುವ ಮತ್ತೊಂದು ಪದಾರ್ಥ, ಎರಡೂ ಪದಾರ್ಥಗಳಿಗೆ ಒಂದೇ ಅರ್ಥವಾ? ಅಲ್ಲ. ತಸ್ಮಾತ್, ಆದ್ದರಿಂದ ನ ಕದಾಪಿ ಅಸ್ಮತ್ ಪ್ರತ್ಯಯ ವಿರುದ್ಧ ಯುಷ್ಮತ್ ಪ್ರತ್ಯಯ ಯೋಗ್ಯತಾಂ ವಿಜಹಾತ್ಯನಾತ್ಮ. ವಾಕ್ಯ ತುಂಬಾ ಸುಂದರ, ಮತ್ತೊಮ್ಮೆ ಓದ್ತೇನೆ ನೋಡಿ. ತಸ್ಮಾತ್ ನ ಕದಾಪಿ ಅಸ್ಮತ್ ಪ್ರತ್ಯಯ ವಿರುದ್ಧ ಯುಷ್ಮತ್ ಪ್ರತ್ಯಯ ಯೋಗ್ಯತಾಂ ವಿಜಹಾತಿ ಅನಾತ್ಮ. ಇದಕ್ಕೆ ಅನ್ವಯ ಹೇಳ್ತೇನೆ. ತಸ್ಮಾತ್ ಅನಾತ್ಮ ಅಸ್ಮತ್ ಪ್ರತ್ಯಯ ವಿರುದ್ಧ ಯುಷ್ಮತ್ ಪ್ರತ್ಯಯ ಯೋಗ್ಯತಾಂ ನ ಕದಾಚಿದಪಿ ವಿಜಹಾತಿ. ಬ್ಯೂಟಿಫುಲ್, ಬ್ಯೂಟಿಫುಲ್ ಸೆಂಟೆನ್ಸ್. ಅರ್ಥವಾಯಿತು ನೋಡಿ. ಗುರುವಿನ ಅನುಗ್ರಹವಿದ್ದರೆ ಯಾವುದು ಕಷ್ಟವಲ್ಲ. ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಲ್ಲಿ 1000% ಭಕ್ತಿ. 100 ಅಲ್ಲ, 1000%, 1000 ಅದಿರುವುದರಿಂದ ಯಾವ ವಾಕ್ಯವೂ ಕಷ್ಟವಾಗುವುದಿಲ್ಲ. ಆ ಗುರುವಿನ ಅನುಗ್ರಹ ಸಾಮಾನ್ಯವೇನ್ರಿ? ವೇದಾಂತ ಅರ್ಥವೆಲ್ಲ ಹೊಂದ್ಬಿಡುತ್ತವನಿಗೆ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಖಚಿತಾಶರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ತುಂಬಾ ಚೆನ್ನಾಗಿ. ತಸ್ಮಾತ್, ಆದ್ದರಿಂದ ಅನಾತ್ಮ, ಅನಾತ್ಮವಾಗಿರುವ ವಸ್ತು. ಅನಾತ್ಮ ಯಾವುದು? ಎಲ್ಲೋ ಗೋಧಿ ಅನಾತ್ಮ, ಭತ್ತ ಅನಾತ್ಮ, ಚಪಾತಿ ಅನಾತ್ಮ, ದೋಸೆ ಅನಾತ್ಮ, ಎಲ್ಲಾ ದೇವರು ಅನಾತ್ಮ. ರಾಮ, ಕೃಷ್ಣ, ಆಂಜನೇಯ, ಗಣಪತಿ ಎಲ್ಲ ದೇವತೆಗಳು ಅನಾತ್ಮವೇ ವೇದಾಂತದ ದೃಷ್ಟಿಯಿಂದ.
ಏಕೆಂದರೆ ಆ ಅನಾತ್ಮವಾಗಿರುವ ಗಣಪತಿಯನ್ನ ನಾನು ಅಂತ ಯಾರು ತಿಳ್ಕೊತಾ ಇಲ್ಲ. ಗಣಪತಿ ದೊಡ್ಡವನು, ನಾನ್ ಚಿಕ್ಕವನು. ಗಣಪತಿ ಭಗವಂತ, ನಾನು ಅವನ ಭಕ್ತ ಮಾಡ್ಕೊಂಡು ಪೂಜೆ ಮಾಡ್ತೇನೆ. ಆದ್ದರಿಂದ ಎಲ್ಲ ಅನಾತ್ಮ ವಸ್ತುಗಳು ಕೂಡ ಯುಷ್ಮತ್ ಪ್ರತ್ಯಯ ಗೋಚರವಾಗಿವೆ. ನಾನು ಮಾತ್ರ ಅಸ್ಮತ್ ಪ್ರತ್ಯಯಕ್ಕೆ ವಿಷಯನಾಗಿದ್ದೇನೆ ಅನ್ನುವಂತಹದ್ದು ಗುರುಗಳ ಸಂದೇಶ. ತಸ್ಮಾತ್ ದೇರ್ ಫಾರ್, ಆದ್ದರಿಂದ ಅನಾತ್ಮ, ಎಲ್ಲ ಅನಾತ್ಮ ವಸ್ತುಗಳು ಕೂಡ, ಬಹಳ ಯಥಾರ್ಥ ಮಾಡ್ತೇನೆ, ಯುಷ್ಮತ್ ಪ್ರತ್ಯಯ ಯೋಗ್ಯತ ನ ವಿಜಹಾತಿ. ಇದು ಓಹಾತ್ಯಾಗೆ ಧಾತು. ಜಹಾತಿ, ಜಹಿತ, ಜಹೀತ, ಜಹತಿ. ಜಹತಿ ಎನ್ನುವಂತಹದ್ದು ಬಹುವಚನ, ಜಹಾತಿ ಎನ್ನುವಂತಹದ್ದು ಏಕವಚನ. ಆದ್ದರಿಂದ ಯಾವುದೇ ಅನಾತ್ಮ ವಸ್ತುವಾಗಿರದೆ ಅದು ಯುಷ್ಮತ್ ಪ್ರತ್ಯಯಕ್ಕೆ ಗೋಚರವಾಗುವ ಯೋಗ್ಯತೆಯನ್ನ ಖಂಡಿತ ಬಿಟ್ಟಿಲ್ಲ. ಎಷ್ಟೇ ದೊಡ್ಡವರಾಗಿರೋರು. ಉದಾಹರಣೆ, ನನಗೆ ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅವರೇ ದೇವರು, ಅವರೇ ನನ್ನ ಸರ್ವಸ್ವ ಆಗಿರ್ಬೋದು. ಅವರೂ ಕೂಡ ನಾನಲ್ಲ, ಅವರೇ ನಾನು ಅಂತ ಹೇಳ್ಕೊಂಡು ಗೌಣಾರ್ಥದಲ್ಲಿ ಅವ್ರು ಯಾರಪ್ಪ ಅಂದ್ರೆ ಯುಷ್ಮತ್ ಪ್ರತ್ಯಯಕ್ಕೆ ಯೋಗ್ಯವಾಗಿರುವಂತಹ ಒಂದು ತತ್ವ. ಗುರುಗಳೇ, ತಾವು ನನ್ನನ್ನು ಕಾಪಾಡಬೇಕು ಅಂತೇನೆ ದ್ವೈತ ಬಂದಾಯ್ತು. ತಾವು ಎನ್ನುವಾಗ ಯುಷ್ಮತ್ ಪ್ರತ್ಯಯ ಗೋಚರ, ನನ್ನನ್ನು ಎನ್ನುವಾಗ ಅಸ್ಮತ್ ಪ್ರತ್ಯಯ ಗೋಚರ. ಆದ್ದರಿಂದ ಯಾವುದೇ ಅನಾತ್ಮ ವಸ್ತುವು ಯುಷ್ಮತ್ ಪ್ರತ್ಯಯಕ್ಕೆ ಯೋಗ್ಯವಾಗಿರುವಿಕೆಯನ್ನು ಬಿಟ್ಟಿಲ್ಲ. ಅಂದ್ರೇನು? ಇವತ್ತಲ್ಲ ನಾಳೆ ಆ ಅನಾತ್ಮ ವಸ್ತು ನೀನು ಎನ್ನುವಂತಹ ಪ್ರತ್ಯಯಕ್ಕೆ ಗೋಚರವಾಗಿ ಆಗಬೇಕು. ಯುಷ್ಮತ್ ಪ್ರತ್ಯಯ ಅಂದ್ರೇನು? ಅಸ್ಮತ್ ಪ್ರತ್ಯಯ ವಿರುದ್ಧ ಯುಷ್ಮತ್ ಪ್ರತ್ಯಯ. ನಾನು ಎನ್ನುವಂತಹ ಒಂದು ಪ್ರತ್ಯಯ ಇದೆ, ಅವನೇ ಪ್ರತ್ಯಗಾತ್ಮ. ನಾನು ಎಂದೆಂದಿಗೂ ಯುಷ್ಮತ್ ಪ್ರತ್ಯಯ ಗೋಚರನಲ್ಲ. ಅನಾತ್ಮ ವಸ್ತು ಎಂದೆಂದಿಗೂ ಕೂಡ ಅಸ್ಮತ್ ಪ್ರತ್ಯಯ ಗೋಚರವಲ್ಲ. ಕೆಲವು ಸಂದರ್ಭದಲ್ಲಿ ಯುಷ್ಮತ್ ಪ್ರತ್ಯಯಕ್ಕೆ ಗೋಚರವಾಗಿರುವಂತಹ ಅನಾತ್ಮ ವಸ್ತುಗಳನ್ನ ನಾನು ಅಂತ ಹೇಳ್ಕೊತೇನೆ. ಆ ಹೇಳುವಾಗಲೂ ಅದಕ್ಕೆ ಯುಷ್ಮತ್ ಪ್ರತ್ಯಯ ಯೋಗ್ಯತೆ ಉಂಟು. ಒಂದು ಉದಾಹರಣೆ ಕೊಟ್ಟೆ, ಮತ್ತೊಂದು ಉದಾಹರಣೆ ಕೊಡ್ತೇನೆ. ಗಂಡ ಹೆಂಡತಿ ಬಹಳ ಹೊಂದ್ಕೊಂಡಿದ್ದಾರೆ, ಹಾಲು ಜೇನಿನಂತೆ ಇದ್ದಾರೆ. ಗಂಡ ಹೇಳ್ತಾನೆ ನಾನೇ ನೀನು, ನೀನೇ ನಾನು. ಹೆಂಡತಿ ಹೇಳ್ತಾಳೆ ನೀವೇ ನಾನು, ನಾನೇ ನೀವು ಅಂತ. ಇಲ್ಲಿ ಅನಾತ್ಮವಾಗಿರುವಂತಹ ಹೆಂಡತಿಯನ್ನ ಗಂಡ ನಾನೇ ನೀನು, ನೀನೇ ನಾನು ಹೇಳ್ತಾ ಇದ್ದಾನಲ್ಲ, ಅಂದ್ರೆ ಗೌಣಾರ್ಥದಲ್ಲಿ ಅಲ್ಲಿ ನೀನೇ ನಾನು, ನಾನೇ ನೀನು ಅಂತ ಹೇಳಿದರೂ ಆ ಹೆಂಡತಿ ಎನ್ನುವ ವಸ್ತು ನನಗೆ ಯುಷ್ಮತ್ ಪ್ರತ್ಯಯ ಗೋಚರವಾಗಿದೆ. ನೀನೇ ಆ ಪುಸ್ತಕವನ್ನ ಬರೀ, ನೀನೇ ನನ್ನ ಸಹಿ ಮಾಡು ಅಂತಾನೆ. ನೋಡಿ, ನಾನೇ ನೀನು, ನೀನೇ ನಾನು ಹೇಳ್ಕೊಂಡಿದ್ದರು ಕೆಲವು ಸಂದರ್ಭದಲ್ಲಿ ನೀನ್ ಮಾಡದನ್ನ ಅಂತ ಹೇಳುವಾಗಲೂ ನೀನು ಎನ್ನುವಂತಹ ಪ್ರತ್ಯಯಕ್ಕೆ ವಿಷಯವಾಗಿರುವಿಕೆಯನ್ನು ಯೋಗ್ಯತೆಯನ್ನು ಮಾತ್ರ ಬಿಟ್ಟಿಲ್ಲ, ಅದು ಸ್ವಭಾವ. ಅರ್ಥ ಆಗ್ತಾ ಇದೆ ಅಲ್ವೇ? ಅಸ್ಮತ್ ಪ್ರತ್ಯಯಕ್ಕೆ ವಿರುದ್ಧವಾಗಿರುವಂತಹದ್ದು ಯುಷ್ಮತ್ ಪ್ರತ್ಯಯ. ಅನಾತ್ಮ ವಸ್ತುಗಳು ಯಾವಾಗಲೂ ಕೂಡ ಯುಷ್ಮತ್ ಪ್ರತ್ಯಯಕ್ಕೆ ಗೋಚರವಾಗಿರುವಿಕೆಯನ್ನು ಖಂಡಿತ ಬಿಡ್ತಾ ಇಲ್ಲ. ನಾನೇ ನೀನು, ನೀನೇ ನಾನು ಅಂತ ಹೇಳ್ಕೊಂಡ್ರು ಎಷ್ಟೋ ಸಂದರ್ಭದಲ್ಲಿ ನೀನು ಅಲ್ಲಿಗೆ ಹೋಗು, ನಾನು ಇಲ್ಲಿ ಹೋಗ್ತೇನೆ. ಗಂಡ ಹೆಂಡತಿ ಬಹಳ ಹೊಂದ್ಕೊಂಡಿದ್ದಾರೆ. ನೋಡಿದವ್ರಿಗೆಲ್ಲ ಗಂಡನ ದೇಹವೇ ಹೆಂಡತಿ, ಹೆಂಡತಿ ಗಂಡನ್ ಮಾಡ್ಕೊಂಡಿದ್ದಾರೆ. ಒಂದ್ ಸಂದರ್ಭದಲ್ಲಿ ಒಂದ್ ಫಂಕ್ಷನ್, ಇಬ್ರು ಹೋಗ್ಬೇಕಾಗಿದೆ. ಗಂಡ ಹೇಳ್ತಾನೆ ನೀನು ಮದುವೆ ಮನೆಗೆ ಹೋಗು, ನಾನು ಉಪನಯನ ಮನೆಗೆ ಹೋಗ್ತೇನೆ. ನೀನು ಅಂದ್ಬಿಟ್ಟ. ನಾನೇ ನೀನು, ನೀನೇ ನಾನು ಅಂತ ಹೇಳಿಬಿಟ್ಟು ಕೆಲವು ಸಂದರ್ಭದಲ್ಲಿ
ಇಬ್ಬರು ನಾನೇ ಎನ್ನುವ ಅಸ್ಮತ್ ಪ್ರತ್ಯಯಕ್ಕೆ ಗೋಚರವಾಗಿರುವಂತೆ ತೋರುತ್ತಿದ್ದರೂ ಅತ್ಯಂತ ಪ್ರೀತಿ ಪಾತ್ರನಾಗಿರುವಂತ ಹೆಂಡತಿಗೆ ಯುಷ್ಮತ್ ಪ್ರತ್ಯಯ ಗೋಚರತ್ವ ಇದ್ದೇ ಇದೆ. ಆದ್ದರಿಂದ ಆತ್ಮಾನಾತ್ಮರುಗಳನ್ನ ವೇದಾಂತಿಗಳು ಅಸ್ಮತ್ ಪ್ರತ್ಯಯ ಯುಷ್ಮತ್ ಪ್ರತ್ಯಯ ಗೋಚರವನ್ನು ಕರೆದಿದ್ದಾರೆ. ಸರಿ, ಅರ್ಥ ಆಗ್ತಾ ಇದೆ ಅಲ್ವೇ? ತಸ್ಮಾತ್ ಆದ್ದರಿಂದ ಅನಾತ್ಮ, ಆತ್ಮನಲ್ಲದ ಅನಾತ್ಮ ವಸ್ತುವು ಕದಾಚಿತ್ ವಿಜಹತ್, ಯಾವಾಗಲೂ ಬಿಟ್ಟಿಲ್ವೇ ಇಲ್ಲ. ಯಾವಾಗಲೂ ಕೂಡ ಅದು ಯುಷ್ಮತ್ ಪ್ರತ್ಯಯಕ್ಕೆ ಯೋಗ್ಯವಾಗಿರುವಿಕೆ ಹೊಂದೇ ಇದೆ. ಒಂದು ಉದಾಹರಣೆ ಕೊಡ್ತೇನೆ. ಸಕ್ಕರೆ ಹೇಗಿದೆ? ಸಿಹಿಯಾಗಿದೆ. ಎಲ್ಲಿದ್ರೂ ಸಿಹಿ, ಯಾವಾಗ್ಲೂ ಸಿಹಿ, ಹೌದಾ? ಆ ಸಕ್ಕರೆಯನ್ನ ನಾವು ಹುಣಸೆಕಾಯಿ ಗುಜ್ಜಿ ಹಾಕ್ಬಿಟ್ವಿ. ಹುಣಸೆಕಾಯಿ ಗುಜ್ಜಿ ಹಾಕಿದಾಗ ಹುಳಿ ಬಂದು ಹೋಯ್ತಲ್ಲ ಅಂದ್ರೆ, ಹುಳಿ ಬಂದಿದ್ದರೂ ಅಲ್ಲಿಯೂ ಸಕ್ಕರೆಯು ಸಿಹಿಯಾಗಿ, ಆ ಹುಣಸೆ ಹಣ್ಣಿನ ಹುಳಿಯಿಂದ ಆ ಸಕ್ಕರೆ ಮುಚ್ಚೋಗಿದೆ ಅಷ್ಟೇ. ಅದೇ ರೀತಿಯಲ್ಲಿ 1 kg ಸಕ್ಕರೆ ತಗೊಂಡೋಗ್ಬಿಟ್ಟು ನಾವು ಸಮುದ್ರಕ್ಕೆ ಹಾಕಿದ್ವು. ಅನಂತರ ಸಮುದ್ರ ನೀರನ್ನು ಕುಡಿದೆ, ಉಪ್ಪಾಗಿದೆ. ಸಕ್ಕರೆ ಉಪ್ಪಾಯಿತು ಅಂತ ಹೇಳ್ತೇನೆ, ಆಗಿಲ್ಲ. ಸಕ್ಕರೆಯನ್ನು ಸಮುದ್ರಕ್ಕೆ ಹಾಕಿ ನೀರು ಉಪ್ಪಾಗಿ ತೋರಿದರೂ ಸಕ್ಕರೆಯು ಸಿಹಿಯಾಗಿರುವಿಕೇನ್ ಬಿಟ್ಟಿಲ್ಲ. ಶರ್ಕರ ಮಧುರತ ನ ಜಹಾತಿ. ಹೌದಾ? ಇನ್ನೊಂದು ಅನ್ಕೊಂಡ, ಒಂದು ಚೇಳು ಸ್ಕಾರ್ಪಿಯನ್ ಒಬ್ಬ ಮಹರ್ಷಿಗಳ ಆಶ್ರಮದ ಸಾಕೊಂಡಿದ್ದಾರೆ. ಒಂದು 50 ಚೇಳನ್ನು ಸಾಕೊಂಡು 50 ಚೇಳಿ ಉಪದೇಶ ಮಾಡ್ತಾ ಇದ್ದಾರೆ. ಯಾರನ್ನು ಕಚ್ಚಬೇಡಿ, ಭಾರತೀಯನ ಹೊಡಿಬೇಡಿ ಅಂತ. ಆ ಚೇಳುಗಳು ಆಯ್ತು 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 ಅನ್ಕೊಂಡಿವೆ, ಒಪ್ಕೊಂಡಿವೆ. ಒಂದು ಸಂದರ್ಭದಲ್ಲಿ ಗುರು ಮಲಿಕೊಂಡಿದ್ದಾಗ ಆ ಚೇಳು ಆ ಗುರುಗಳನ್ನ ಬಾರಿನ ಹೊಡೆದು ಬಿಡ್ತು. ಯಾವ ಸ್ವಭಾವ, ಯಾವುದೂ ತನ್ನ ಸ್ವಭಾವವನ್ನು ಬಿಡ್ತಾ ಇಲ್ಲ. ನಹಿ ಸ್ವಭಾವೋ ಭಾವಾನ ನಿವರ್ತೇತ ಔಷ್ಣ್ಯವದ್ರವೇಹೆ. ಬೆಂಕಿಯ ಸ್ವಭಾವವೇನು? ಸುಡುವುದು. ಎಲ್ಲಿ ಸುಡುತ್ತೆ? ಎಲ್ಲಾ ಕಡೆ ಸುಡುತ್ತೆ. ಆ ಬೆಂಕಿ ತಗೊಂಡೋಗ್ಬಿಟ್ಟು ಕೇದಾರ, ಸಿಕ್ಕಾಪಟ್ಟೆ ಚಳಿ ಇದೆ, -10 ಡಿಗ್ರಿ ಚಳಿ ಇದೆ. ಅಲ್ಲಿ ಒಂದು ಪಾತ್ರೆ ನೀರಿಟ್ಬಿಟ್ಟು ಅದು ಬೆಂಕಿ ಮೇಲೆ ಇಟ್ಟರೆ 10 ನಿಮಿಷ ನೀರು ಕಾಯಿಲೆ ಇಲ್ಲ. ಬೆಂಕಿ ಬಿಸಿಯಾಗಿಲ್ವಾ? ಬೆಂಕಿ ಯಾವಾಗಲೂ ಬಿಸಿಯಾಗಿದೆ, ಎಲ್ಲಿಟ್ಟರೂ ಬಿಸಿಯಾಗಿದೆ. ಅಲ್ಲಿ ಚಳಿ ಜೋರಾಗಿರುವುದರಿಂದ ಆ ಚಳಿಯ ಪ್ರಭಾವದಿಂದ ಬಿಸಿ ತಣ್ಣಗಾದಂತೆ ತೋರ್ತಾ ಇದೆ. ಅದೇ ರೀತಿಯಲ್ಲಿ ಈ ವಾಕ್ಯ ಕಟ್ ಮಾಡ್ಬಿಡಿ. ತಸ್ಮಾತ್ ಅನಾತ್ಮ ನ ಕದಾಚಿದಪಿ ಅಸ್ಮತ್ ಪ್ರತ್ಯಯ ವಿರುದ್ಧ ಯುಷ್ಮತ್ ಪ್ರತ್ಯಯ ಗೋಚರತಾ ವಿಜಹಾತಿ. ಬಿಡ್ತಾ ಇಲ್ಲ ಅಂದ್ರೇನು? ಯುಷ್ಮತ್ ಪ್ರತ್ಯಯಕ್ಕೆ ಯಾವಾಗ ಗೋಚರವಾಗಲೇಬೇಕದು. ಆದ್ದರಿಂದ ಅಸೌ ಅನಾತ್ಮ ಸೇರಿಸ್ಕೊಂಬಿಡಿ. ಅಸೌ ಅನಾತ್ಮ ಯುಷ್ಮತ್ ಪ್ರತ್ಯಯ ಗೋಚರ. ಯಾರು ಹೇಳ್ತಾರೆ ಈಗ ನಮಗೆ? ಅಧ್ಯಾಸ ಭಾಷ್ಯ ಪಾಠವನ್ನ ಇಷ್ಟು ಸುಂದರವಾಗಿ ಮಾಡುವಂತ ವಿದ್ವಾಂಸರು, ಗುರುಗಳು 14 ಲೋಕದಲ್ಲಿ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ನನ್ನನ್ನು ಕೂರಿಸ್ಕೊಂಡು ಗಂಟೆಗಳಿಗಟ್ಲೆ ಅಧ್ಯಾಸ ಭಾಷ್ಯವನ್ನ ಪಾಠ ಮಾಡಿ ಸುಗಮ ಗ್ರಂಥವನ್ನು ಬಿಡಿಸಿ ಪಾಠ ಮಾಡಿದ್ದಾರೆ. ಅಂಥ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ವೇದಾಂತ ಸದ್ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಅನಂತ ಕೃತಜ್ಞತಾ ಕೋಟಿ ಪ್ರಣಾಮ. ಕಾದಂಬರಿ ಯಾರಾದ್ರೂ ಬರೀಬಹುದು, ರಾಮಾಯಣ ಭಾರತ ಬೇಕಾದ್ರೆ ಬರೀಬಹುದು, ಕಥೆಗಳು. ಈ ಕಥೆಯಲ್ಲ ಸ್ವಾಮಿ, ತತ್ವ ಅಧ್ಯಾಸ ವಿಚಾರ, ಬಹಳ ಕಠಿಣವಾದ ವಿಚಾರ. ಅದು ಕೂಡ ಅಧ್ಯಾಸ ಭಾಷ್ಯ ಗಂಭೀರವಾಗಿದೆ. ಅದನ್ನ ಎಳೆಯಾಗಿ ಬಿಡಿಸ್ತಾ ಇದ್ದಾರೆ ಗುರುಗಳು. ಅಂತ ಗುರುಗಳಿಗೆ ಕೋಟಿ ನಮಸ್ಕಾರ. ಆ ಗುರುಗಳನ್ನ ನೋಡಿದಾಗ ಕಣ್ಣೀರು ಬರುತ್ತೆ ನನಗೆ. ಎಷ್ಟು ಸರಳ,
ಎಷ್ಟು ನಿಗರ್ವಿಗಳು, ಎಷ್ಟು ಸುಂದರ ಮೂರ್ತಿಗಳು, ಸರಳ ಸುಂದರ ನಿರಾಕಾರ ಸುಂದರ ಮೂರ್ತಿಗಳು. ಆದ ಒಳಗಡೆಯಲ್ಲಿ ಜ್ಞಾನ ಭಂಡಾರ ಎಷ್ಟಿತ್ತು ಎನ್ನುವುದನ್ನು ನಾನು ಹೇಳುವುದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಸುಗಮ ಗ್ರಂಥವೊಂದನ್ನ ನೋಡಿದಾಗ ಪೂಜ್ಯ ಸದ್ಗುರುಗಳ ಜ್ಞಾನ ಭಂಡಾರ, ಬ್ರಹ್ಮಜ್ಞಾನ ನಿಷ್ಠೆ, ಜೀವನ್ಮುಕ್ತ ಸ್ಥಿತಿ, ಪಾಂಡಿತ್ಯ, ಕಾರುಣ್ಯ ಎಲ್ಲವೂ ತೋರ್ತಾ ಇದೆ. ಈ ಒಂದು ಪುಸ್ತಕ ಇಂಥ 300 ಪುಸ್ತಕ ಬರೆದಿರಲ್ಲ ಸ್ವಾಮಿ, ಸುಲಭವಲ್ಲ ಇದು. ನನ್ಗಂತೂ ತುಂಬಾ ಸಂತೋಷವಾಗ್ತಾ ಇದೆ. ಆದ್ದರಿಂದ ಅಸೌ ಇದು ಅಸವನ್ ಯಾವುದು? ಅಸೌ ಅನಾತ್ಮ. ಈ ಅನಾತ್ಮ ವಸ್ತುವು ಯಾವಾಗಲೂ ಕೂಡ ಯುಷ್ಮತ್ ಪ್ರತ್ಯಯ ಗೋಚರ ಏವ, ನೀನು ಎನ್ನುವಂತಹ ಪ್ರತ್ಯಯಕ್ಕೆ ಗೋಚರವಾಗಿ ಇದೆ ಅಂತಾಯ್ತು. ಈಗ ಸಮ ತದೇವಂ, ಹೀಗೆ ಚಿದಾತ್ಮ ವಿಷಯಿ ಅಸ್ಮತ್ ಪ್ರತ್ಯಯ ಗೋಚರಶ್ಚ ಅನಾತ್ಮಾತು ವಿಷಯ ಯುಷ್ಮತ್ ಪ್ರತ್ಯಯ ಗೋಚರಶ್ಚ. Therefore, we have to conclude that Chidatma, Chit Atma, Chit Cha, Asau Atma Cha, Chidatma, ಚೈತನ್ಯ ಸ್ವರೂಪನಾಗಿರುವ ಚಿನ್ಮಾತ್ರನಾಗಿರುವ ಆತ್ಮ ಎಂದರೆ ನಾನು, ಯಾವಾಗ್ಲೂ ವಿಷಯ. ಇದಕ್ಕೆ ಹೆಸರು ಆತ್ಮಾನಾತ್ಮ ವಿವೇಕ. ಇದನ್ನ ಉಪನ್ಯಾಸದ ಹೇಳುವುದೇ ಕಷ್ಟ. ಇನ್ನು ಪೂಜ್ಯ ಸದ್ಗುರುಗಳು ಅಚೇತನವಾದಂತಹ ಅಕ್ಷರಗಳಿಂದ, ಅಚೇತನವಾದ ವಾಕ್ಯಗಳಿಂದ ಉಪದೇಶ ಮಾಡ್ತಾ ಇದ್ದಾರೆ ಅಂದ್ರೆ ಪರಮಾದ್ಭುತ. ಪರಮಾದ್ಭುತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರು ಮುಕ್ತರೇ ಆಗ್ಬಿಡ್ತಾರೆ. ಇಂಥ ಅಧ್ಯಾಸವನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸರ್ವಾನರ್ಥ ಹೇತು, ಸರ್ವ ದುಃಖ ಹೇತು, ಸರ್ವ ಸಂಸಾರ ಹೇತು ಅಂತ ಕರೆದಿದ್ದಾರೆ. ಯಾವುದನ್ನ? ಅಧ್ಯಾಸವನ್ನ. ಅಧ್ಯಾಸ ಅಂದ್ರೇನು ಗೊತ್ತಿಲ್ಲ, ಅದು ತಿಳಿಸ್ತಾ ಇದ್ದಾರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿಣೋ ತಮಃ ಪ್ರಕಾಶವದ್ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯಾಂ ತದ್ಧರ್ಮಾಣಾಮಪಿ ಸುತರಾಂ ಇತರೇತರ ಭಾವಾನುಪಪತ್ತಿರಿತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯಿಣಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸಃ ತದ್ವಿಪರ್ಯಯೇಣ ವಿಷಯಿಣಸ್ತದ್ಧರ್ಮಾಣಾಂಚ ವಿಷಯೇ ಅಧ್ಯಾಸಃ ಮಿಥ್ಯೇತಿ ಭವಿತುಂ ಯುಕ್ತಂ. ಪೂರ್ವಪಕ್ಷ ಏನ್ ಬರೆದಿದ್ದಾರೋ ಇದನ್ನ ಪೂಜ್ಯ ಸದ್ಗುರುಗಳು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ಓದ್ಬೇಕು, ಓದ್ಬಿಟ್ರೆ ಅವನೇ ನಿಜವಾಗಿ ಧನ್ಯ. ಮಾನವನ ಹುಟ್ಟಿದ್ದಕ್ಕೆ ಮುಮುಕ್ಷು ಅಂತ ಲೇಬಲ್ ಹಾಕೊಂಡಿದ್ದಕ್ಕೆ ಸಾರ್ಥಕವಾಗಿ. ತದೇವಂ, ಹೀಗೆ ವಿಚಾರ ವಿಸ್ತಾರ ಚರ್ಚೆ ಮಾಡಿದ್ದಾರೆ. ಏನ್ ತಾತ್ಪರ್ಯವಾಯಿತು? ಚಿದಾತ್ಮ, ಚಿದ್ರೂಪನಾಗಿರುವ ಆತ್ಮ ತಾನು ವಿಷಯಿ, ಪುಲ್ಲಿಂಗ ಇದು. ವಿಷಯಿ, ವಿಷಯಿಣು, ವಿಷಯಿಣಃ. ಸ್ತ್ರೀಲಿಂಗದಲ್ಲಿ ವಿಷಯಿಣಿ, ವಿಷಯಿಣ್ಯೌ, ವಿಷಯಿಣ್ಯಃ. ನಪುಂಸಕಲಿಂಗದಲ್ಲಿ ವಿಷಯಿ, ವಿಷಯಿಣಿ, ವಿಷಯಿಣಿ. ಅದನ್ನೇ ಹೇಳ್ತಾರೆ. ಆತ್ಮನು ಚಿದ್ರೂಪನಾಗಿರುವ ನಾನು, ಇವನು ಅಸ್ಮತ್ ಪ್ರತ್ಯಯ ಗೋಚರಶ್ಚ. ಆತ್ಮ ಯಾವಾಗಲೂ ಕೂಡ ನಾನು ಎನ್ನುವ ಪ್ರತ್ಯಯಕ್ಕೆ ಗೋಚರನಾಗಿದ್ದಾನೆಯೇ ಹೊರತು ನೀನು ಎನ್ನುವ ಪ್ರತ್ಯಯಕ್ಕೆ ಎಂದಿಗೂ ಆತ್ಮನ ವಿಷಯವಲ್ಲ. ಅನಾತ್ಮದು ಅನಾತ್ಮವಾದನು. ಅನಾತ್ಮ ಯಾವುದು? ಜಪಮಾಲೆ ಅನಾತ್ಮ, ಈ ಶಾಲು ಅನಾತ್ಮ, ಈ ಜುಟ್ಟು ಅನಾತ್ಮ, ವಿಭೂತಿ ಕಟ್ಟು ಅನಾತ್ಮ, ಈ ಬಿಂದಿ ಅನಾತ್ಮ, ಶರೀರ ಅನಾತ್ಮ, ರಕ್ತ, ಮೂಳೆ, ಮಾಂಸ, ಕೀಬು, ಕೊಬ್ಬು ಎಲ್ಲವೂ ಅನಾತ್ಮ ವಸ್ತುಗಳು. ಮನಸ್ಸು ಅನಾತ್ಮ. ಅಬ್ಬಾ, ಅನಾತ್ಮದು ಅನಾತ್ಮ ವಸ್ತುಗಳಾದ್ರು ವಿಷಯ ಯಾವಾಗಲೂ ಕೂಡ ವಿಷಯದ ಸ್ಥಾನದಲ್ಲಿಯೇ ಹೊರತು ಅನಾತ್ಮಾಸ್ ಕೆನಾಟ್ ಬಿಕಮ್ ಆತ್ಮನ್ಸ್, ಅನಾತ್ಮಾಸ್ ಕೆನಾಟ್ ಬಿಕಮ್ ವಿಷಯಿ.
ಅನಾತ್ಮ ವಸ್ತುಸ್ ಆರ್ ಆಲ್ವೇಸ್ ಆಬ್ಜೆಕ್ಟ್ಸ್. ದೇ ಆರ್ ಆಲ್ವೇಸ್ ಆಬ್ಜೆಕ್ಟಿಫೈಡ್ ಬೈ ಮೀ. ನನ್ನಿಂದ ಅನಾತ್ಮ ವಸ್ತು ಅರಿಯಲ್ಪಡುವ ವಸ್ತುವಾಗಿದೆ. ಒಂದು ಚಿದ್ರೂಪನಾಗಿರುವ ನಾನು ವಿಷಯಿ, ಅಸ್ಮತ್ ಪ್ರತ್ಯಯ ಗೋಚರ. ಅನಾತ್ಮವಾದ ವಸ್ತುಗಳು ವಿಷಯ, ಯಾವಾಗಲೂ ವಿಷಯವಾಗಿದ್ದುಕೊಂಡು ಯುಷ್ಮತ್ ಪ್ರತ್ಯಯ ಗೋಚರ, ನೀನು ಎನ್ನುವಂಥ ಅರಿವಿಗೆ ವಿಷಯವಾಗಿದೆ. ತಸ್ಮಾತ್ ದೇರ್ ಫಾರ್ ಸಾಧುಕ್ತಂ ಸೂಕ್ತಂ ಸುಉಕ್ತಂ ಸುಷ್ಠು ಉಕ್ತಂ ಸೂಕ್ತಂ ಸಾಧುಕ್ತಂ ತಯೋಃ ವಿರುದ್ಧ ಸ್ವಭಾವತ ಇತಿ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ತಯೋಃ ಆತ್ಮಾನಾತ್ಮನೋಃ ವಿರುದ್ಧ ಸ್ವಭಾವತ ಇತಿ ಯದುಕ್ತಂ ಮಯ ಪೂರ್ವ ಪಕ್ಷಿಣ ತತ್ ಸಾಧೋಕ್ತಂ. ಗುರುಗಳೇ, ಶಂಕರಾಚಾರ್ಯರೇ, ಅರ್ಥವಾಗ್ತಾ ಇದೆಯಾ? ಏನಪ್ಪ ಅರ್ಥ? ನಾವ್ ಹೇಳ್ತಾ ಇದೀವಲ್ಲ, ಆತ್ಮಾನಾತ್ಮರುಗಳು ಪರಸ್ಪರ ವಿರುದ್ಧ ಸ್ವಭಾವವುಳ್ಳವರಾಗಿದ್ದಾರೆ ಎಂದು ನಾವೇನ್ ಹೇಳಿದ್ದೇವೆಯೋ ಆ ನಮ್ಮ ಮಾತು ಸರಿಯಾಗಿದೆ ಎಂದ ಪೂರ್ವ ಪಕ್ಷಿ. ಶಂಕಾ ಗ್ರಂಥ ಮುಂದೆ ನೋಡಿ. ವಿರುದ್ಧ ಸ್ವಭಾವತ್ವೇ ನಿದರ್ಶನಂ ದೃಷ್ಟಾಂತಃ ಆತ್ಮಾನಾತ್ಮನೋಃ ವಿರುದ್ಧ ಸ್ವಭಾವತ್ವೇ ತಮಃ ಪ್ರಕಾಶವತೋ ಇತಿ ನಿದರ್ಶನಂ. ಪೂಜ್ಯ ಸದ್ಗುರುಗಳು ಎಷ್ಟು ಸುಂದರವಾಗಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ವಿದ್ವತ್ತಾಪೂರ್ಣವಾಗಿರುವ ಅಧ್ಯಾಸ ಭಾಷ್ಯವನ್ನ ನಮ್ಮಂಥ ಸಾಮಾನ್ಯ ಮುಮುಕ್ಷು ಜನಗಳಿಗೆ ಅರ್ಥವಾಗುವಂತೆ ಸುಲಭ ಬರಿತಾ ಇದ್ದಾರೆ. ಈ ಪುಟ್ಟ ಮಕ್ಕಳಿಗೆ ಅಮ್ಮ ಚಪಾತಿ ತಿನ್ನಿಸ್ಬೇಕಾದ್ರೆ 3 ಕಾಸು ಅಗಲ ಅಥವಾ 1 ರೂಪಾಯಿ ಕಾಯಿನ ಅಗಲ ಬಾಯಿ ಹಾಕ್ತಾಳೆ, ತಿನ್ನುತ್ತೆ. ಜಾಸ್ತಿ ಹಾಕ್ಬಿಟ್ಟು ಗಂಟ್ಲು ಸಿಕ್ಕಾಕ್ಬಿಟ್ಟಾಣಿ ಮಕ್ಕಳಲ್ಲ, 4 ವರ್ಷದ ಮಗು ಹಠ ಮಾಡೋದು ತಿನ್ನಲ್ಲ. ದೋಸೆ ತಿನ್ನಿಸ್ಬೇಕು, ದೊಡ್ಡ ದೋಸೆ ತಿನ್ನಿಸೋ ಆಗಿಲ್ಲ. 1 ದೋಸೆಯನ್ನ 50 ಚೂರು ಮಾಡಿ ತಿನ್ನಿಸ್ತಾರೆ. ವಿರುದ್ಧ ಸ್ವಭಾವತ್ವೇ ಆತ್ಮಾನಾತ್ಮರಿಗೆ ವಿರುದ್ಧ ಸ್ವಭಾವ ಅಂದ್ಬಿಟ್ಟ ಪೂರ್ವ ಪಕ್ಷಿ. ಹೇಗೆ? ಯಾರಂತೆ ತೋರಿಸ್ಬೇಕಿವೆ. ತಮಃ ಪ್ರಕಾಶವತೆ, ತಮಸ್ಸು ಮತ್ತು ಪ್ರಕಾಶದಂತೆ ಎಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ ಪೂರ್ವ ಪಕ್ಷಿ. ಪೂರ್ವ ಪಕ್ಷಿಯು ಶಂಕರಾಚಾರ್ಯರೇ, ಸಿದ್ಧಾಂತಿಗಳು ಶಂಕರಾಚಾರ್ಯರೇ. ತತ್ವ ಜಿಜ್ಞಾಸ ಜನಗಳಿಗೆ ಅಧ್ಯಾಸ ಸ್ವರೂಪವನ್ನ ತಿಳಿಸಬೇಕು ಎನ್ನುವಂತಹ ಕಾರುಣ್ಯದಿಂದ ಅವರೇ ಶಂಕೆಯನ್ನು ಎಬ್ಬಿಸಿಕೊಂಡು ಪೂರ್ವ ಪಕ್ಷವನ್ನು ಹಾಕಿಕೊಂಡು ಸಿದ್ಧಾಂತವನ್ನು ಮಾಡ್ತಾ ಇದ್ದಾರೆ. ಶಂಕರಾಚಾರ್ಯರಿಗೂ ನಮಸ್ಕಾರ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೂ ನಮಸ್ಕಾರ. ವಿರುದ್ಧ ಸ್ವಭಾವತ್ವೇ ನಿದರ್ಶನಂ ಕಥಂ ತಮಃ ಪ್ರಕಾಶವತೋ ಇತಿ. ನಾಳೆ ಮಾಡ್ತೇನೆ. ತಮಶ್ಚ ಪ್ರಕಾಶಶ್ಚ ತಮಃ ಪ್ರಕಾಶವು ತೌ ಇವ ತಾವಿವ ಇತ್ಯರ್ಥ. ತಾವಿವ ಇದು ತೌ ಪ್ಲಸ್ ಇವ ವಾಂತಾದೇಶ ಸಂಧಿ. ಯಾವ ಸೂತ್ರ ಇದು? ಏಚೋಯವಾಯಾವಃ ತಮಃ ಪ್ರಕಾಶವತೆ. ತಮಸ್ಸು ಮತ್ತು ಕತ್ತಲೆಯಂತೆ ಹೇಗೆ ಬಿಡಿಸೋದು ಇದನ್ನ? ತಮಶ್ಚ ಪ್ರಕಾಶಶ್ಚ ತಮಃ ಪ್ರಕಾಶವು ದ್ವಂದ್ವ ಸಮಾಸ. ತಾವಿವ ತವ್ವಿವ ಅವರಂತೆ ಅರ್ಥ ಮಾಡ್ತಾ ಇದ್ದಾನೆ. ಬಹಳ ಚೆನ್ನಾಗಿದೆ. ನಾಳೆ ಮುಂದುವರಿಸ್ತೇನೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಹೊರಗಿನ ವಿಷಯಾಕಾರವಾದ ಬುದ್ಧಿಯನ್ನು ಬಿಟ್ಟರೆ ಸಾಕು, ಜ್ಞಾನನಿಷ್ಠೆ ಆದಂತೆಯೇ. ಮಾನಸಿಕವಾಗಿ ಸದಾ ಭಗವನ್ನಾಮ ಸ್ಮರಣೆಯು ಪೂರ್ವಜನ್ಮ ಸಂಸ್ಕಾರ ಹಾಗೂ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಭಗವದ್ಗೀತೆಯ 12ನೇ ಅಧ್ಯಾಯ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ ಎಂದಿದೆ. ಚಿತ್ತಸ್ಯ ಏಕಸ್ಮಿನ್ ಆಲಂಬನೆ ಸರ್ವತಃ ಸಮಾಹೃತ್ಯ
ಪುನಃ ಪುನಃ ಸ್ಥಾಪನಂ ಅಭ್ಯಾಸ ಎಂಬುದು ಶಾಂಕರ ಭಾಷ್ಯ. ಹರಿದಾಡುವ ಚಿತ್ತವನ್ನು ಎಳೆತಂದು ಮತ್ತೆ ಮತ್ತೆ ಒಂದು ಆಲಂಬನೆಯಲ್ಲಿ ನಿಲ್ಲಿಸುವುದು ಅಭ್ಯಾಸವು. ಇದರ ಫಲ ಭಗವತ್ಪ್ರಾಪ್ತಿ ಬದುಕಿರುವಾಗಲೇ. ಭಗವದ್ಗೀತೆಯ 17ನೆಯ ಅಧ್ಯಾಯ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಎಂದಿದೆ. ಈ ಅಭ್ಯಾಸಕ್ಕೆ ಸಾಧನೆಯನ್ನು, ಸಾತ್ವಿಕ ಮಾರ್ಗವನ್ನು ಕಾಯಿಕ, ವಾಚಿಕ, ಮಾನಸಿಕವಾಗಿ ಅಭ್ಯಸಿಸಬೇಕಾದದ್ದನ್ನು ಬಿಡಿಸಿ ಬಿಡಿಸಿ ನಮಗೋಸ್ಕರ ತಿಳಿ ಹೇಳಿದ್ದಾರೆ. ಶ್ರೀಗಳವರು ಸಹ ಅಭ್ಯಾಸದಿಂದ ಅಧ್ಯಾಸವನ್ನು ಬಿಡಿಸಿಕೋ ಎಂದು ಹೀಗೆ ತಿಳಿಸುತ್ತಿದ್ದಾರೆ. ನುಡಿ ಹರಿನಾಮವನೇ ರಸನೆ, ನುಡಿ ಹರಿನಾಮವನೇ. ಹರಿನಾಮವನೇ ರಸನೆ. ನುಡಿ ನುಡಿ ಹರಿನಾಮವನೇ ರಸನೆ, ಹರಿನಾಮವನೇ ರಸನೆ. ನುಡಿ ಹರಿನಾಮವನು ಅಡಿಗಡಿಗೊಲಿದು ನೀ ಹಿಡಿಯೊಂದು ನೇಮವನೇ ರಸನೆ. ನುಡಿ ಹರಿನಾಮವನು ಅಡಿಗಡಿಗೊಲಿದು ನೀ ಹಿಡಿಯೊಂದು ನೇಮವನೇ ರಸನೆ. ಬಿಡು ಬಿಡು ಮಾತಿನ ಬೆಡಗಿಗೆ ಸೋಲ್ವುದ ಕಡಿಪಾಪದಾಮವನೇ ರಸನೆ. ಬಿಡು ಬಿಡು ಮಾತಿನ ಬೆಡಗಿಗೆ ಸೋಲ್ವುದ ಕಡಿಪಾಪದಾಮವನೇ ರಸನೆ. ನುಡಿ ನುಡಿ ಹರಿನಾಮವನೇ ರಸನೆ, ಹರಿನಾಮವನೇ ರಸನೆ. ಬಿಗಿ ಹಿಡಿ ಬಾಹ್ಯದ ಸೊಗವಸ ವಿವಾಸಯ ಹೊಗುರಸಧಾಮವನೇ ರಸನೆ. ಬಿಗಿ ಹಿಡಿ ಬಾಹ್ಯದ ಸೊಗವಸ ವಿವಾಸಯ ಹೊಗುರಸಧಾಮವನೇ ರಸನೆ. ನಾಮವೇ ಶಂಕರ ಪ್ರೇಮ ರಸಾಯನ. ನಾಮವೇ ಶಂಕರ ಪ್ರೇಮ ರಸಾಯನ
ಕಾಮವನೆ ರಸನೆ ನಾಮವೇ ಶಂಕರ ಪ್ರೇಮ ರಸಾಯನ ಕಾಮಿಸಿ ಕಾಮವನೆ ರಸನೆ ನುಡಿ ನುಡಿ ಹರಿನಾಮವನೆ ರಸನೆ ನುಡಿ ನುಡಿ ಹರಿನಾಮವನೆ ರಸನೆ ಹರಿನಾಮವನೆ ರಸನೆ